ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷಿಕಾ ಲಾಗ್. ಇವತ್ತು ನಾನು ಚಿಕನ್ ಬೋನ್ಲೆಸ್ ತಗೊಂಡಿದ್ದೇನೆ. 450 ಗ್ರಾಮ್ ಇದೆ ಇದು ಚಿಕನ್ನು. ಇದರಿಂದ ನಾನು ಪೆಪ್ಪರ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೀಗ ನಾನು ರೆಡ್ ಚಿಲ್ಲಿ ತಗೊಂಡಿದ್ದೇನೆ, ಹಾಗೆಯೇ ಕರಿ ಲಿಪ್ಸು, ಪೆಪ್ಪರು ಮತ್ತು ಕೊತ್ತಂಬರಿ ಬೀಜ, ಚಕ್ಕೆ ಮತ್ತು ಸೋಂಪು, ಬಿರಿಯಾನಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಇದನ್ನೀಗ ನಾವು ಒಂದು ಬಾಣಲೆ ಇಟ್ಟು ನಾವೀಗ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಆಯಿಲ್ ಹಾಕೋದು ಬೇಡ, ಡೈರೆಕ್ಟ್ ಈ ಥರ ಫ್ರೈ ಮಾಡಿದರೆ ಸಾಕು. ಇದೀಗ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ನಮಗೆ ಗೊತ್ತಾಗುತ್ತೆ, ಒಂಥರ ಬ್ರೌನ್ ಕಲರ್ ಬರುತ್ತೆ ಕೊತ್ತಂಬರಿ ಬೀಜ. ಆವಾಗ ನಾವು ಆಫ್ ಮಾಡಿದರೆ ಸಾಕು. ಇದು ನಾವು ಫ್ರೈ ಡೈರೆಕ್ಟ್ ಮಾಡ್ಬೋದು ಪೌಡ್ರ್ ಥರ, ಆದರೆ ಈ ಥರ ಫ್ರೈ ಮಾಡೋದ್ರಿಂದ ನಮಗೆ ಮಸಾಲ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದು ಆಯಿತು. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಇದು ತುಂಬ ನೈಸಾಗಿರಬಾರ್ದು ಪೌಡ್ರು. ಈ ಥರ ಇದ್ದರೆ ಸಾಕು. ನೋಡಿ, ಈ ಥರ ಇದ್ದರೆ ನಮಗೆ ಸಾಕಾಗುತ್ತೆ. ಇವಾಗ ಒಂದು ಬಾಣಲೆ ಇಟ್ಟು ಇದಕ್ಕೆ ನಾನು ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲ್ ಸ್ವಲ್ಪ ಅಂದರೆ ಸ್ವಲ್ಪ ಸಾಕಾಗುತ್ತೆ. ಈಗ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಚಿಕ್ಕ ಚಿಕ್ಕ. ಈಗ ಒಂದು ಚಿಲ್ಲಿ ಹಾಕಿದ್ದೇನೆ, ಗ್ರೀನ್ ಚಿಲ್ಲಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಫ್ರೈ ಆಗ್ತಾ ಬರುವಾಗ ನಾವು ಆನಿಯನ್ನ ಆ್ಯಡ್ ಮಾಡ್ಕೋಬೇಕು. ನಾನು 2 ದೊಡ್ಡ ಆನಿಯನ್ ತಗೊಂಡಿದ್ದೇನೆ. ಈರುಳ್ಳಿ ಇದು ಫ್ರೈ ಆದ ನಂತರ ನೋಡಿ, ಈ ಥರ ಫ್ರೈ ಆದರೆ ಸಾಕು. ಈರುಳ್ಳಿ ಫ್ರೈ ಆದರೆ ನಮಗೆ ಟೇಸ್ಟ್ ಸಿಕ್ಕೋದು. ಇವಾಗ ನಾವು ಇದಕ್ಕೆ ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ. 1.5 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೇನೆ. ಇವಾಗ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ 1 ಟೀ ಸ್ಪೂನಷ್ಟು ಹಾಕಿದ್ದೇನೆ. ಹಾಗೆಯೇ 1.5 ಟೀ ಸ್ಪೂನಷ್ಟು ಟೊಮೆಟೊ ಸಾಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಟೊಮೆಟೊ ಹಾಕ್ತಾಯಿಲ್ಲ, ಅದಕ್ಕೋಸ್ಕರ ಟೊಮೆಟೊ ಸಾಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಎಣ್ಣೆಯೊಟ್ಟಿಗೆ ಇದರ ಮಸಾಲೆನ ನಾವು ಚೆನ್ನಾಗಿ ತಿರುಗಿಸ್ಬೇಕು. ಹೀಗೆ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೀರು ಹಾಕಿದ ನಂತರ ಮಸಾಲ ಸ್ವಲ್ಪ ಕುದಿ ಬರಬೇಕು, ಅಂದರೆ ಮಸಾಲ ಸ್ವಲ್ಪ ಬೇಯಬೇಕು. ನೋಡಿ, ಈಗ ಕುದಿ ಬರ್ತಾ ಇದೆ ಮಸಾಲ. ಬೇಕಿದ್ರೆ ನಾವು ನೋಡ್ಕೊಂಡು ನೀರು ಹಾಕ್ಬೋದು, ತುಂಬ ನೀರು ಹಾಕಬೇಡಿ, ಸ್ವಲ್ಪ ಸಾಕು. ಇವಾಗ ಇದು ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಉಪ್ಪು ಹಾಕಬೇಕು. 1.5 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ನಮಗೆ ಟೇಸ್ಟಿಗೆ ಎಷ್ಟು ಉಪ್ಪು ನೋಡ್ಕೊಂಡು ಹಾಕಬೇಕು. ಇವಾಗ ಇದನ್ನು ಉಪ್ಪು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದಕ್ಕೆ ನಾನು ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೋನ್ಲೆಸ್ ಚಿಕನ್ ಇಲ್ಲದಿದ್ದರೂ ಹೀಗೆ ಚಿಕನ್ ಹಾಕ್ಬೋದು ನಾವು. ನಾನು ಬೋನ್ಲೆಸ್ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಈಗ ಅರಸಿನ ಪೌಡ್ರ್ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಅರಸಿನ ಪುಡಿನ ಆ್ಯಡ್ ಮಾಡಿಕೊಂಡು ನಾವೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು 10 ಮಿನಿಟ್ಸು ಹಾಗೇ ಬಾಯ್ಲ್ ಆಗಲಿಕ್ಕೆ ಇಡಬೇಕು. ಇವಾಗ ಇದು ಆಗಿದೆ 10 ಮಿನಿಟ್ಸು. ನೋಡಿ, ಆಯಿಲೆಲ್ಲ ಮೇಲೆ ಬಂದಿದೆ, ಚೆನ್ನಾಗಾಗಿದೆ ನೋಡಿ ಮಸಾಲ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಬಂದಿದೆ. ಇವಾಗಿದು ರೆಡಿಯಾಗಿದೆ.
ಇದೀಗ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ನಾವು ಆ್ಯಡ್ ಮಾಡ್ಕೋಬೋದು.